ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನಾನು ಚಿಕ್ಕವಳಿದ್ದಾಗ ನಾನು ಅಪ್ಪನ ಪ್ರೀತಿಯ ಮಗಳಾಗಿದ್ದೆ. ನಮ್ಮ ಮನೆಯಲ್ಲಿ ಅಪ್ಪ, ಅಮ್ಮ ಮತ್ತು ನನ್ನ ತಮ್ಮ. ಅಪ್ಪ ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದರು. ಸಂಬಳ ಹೆಚ್ಚೇನೂ ಇರಲಿಲ್ಲ, ಆದರೆ ನಮ್ಮ ಮನೆಯಲ್ಲಿ ನಿಷ್ಕಲ್ಮಶ ಪ್ರೀತಿಗೆ ಯಾವುದೇ ಕೊರತೆ ಇರಲಿಲ್ಲ. ಅಪ್ಪ ಪ್ರತಿದಿನ ಬೆಳಗ್ಗೆ ನನಗೆ ಎಣ್ಣೆ ಹಚ್ಚಿ ಜಡೆ ಹೆಣೆಯುತ್ತಿದ್ದರು. ಅಮ್ಮ ಅಡುಗೆ ಮನೆಯಲ್ಲಿ ನನ್ನ ಇಷ್ಟ ತಿಂಡಿಗಳನ್ನು ಮಾಡುತ್ತಿದ್ದಳು. ಪ್ರತಿದಿನ ಸಂಜೆ ಅಪ್ಪ ನನಗೆ ಕತೆಗಳನ್ನು ಹೇಳುತ್ತಿದ್ದರು. ಆ ಕತೆಗಳಲ್ಲಿ ಯಾವಾಗಲೂ ಒಂದು ನೈತಿಕ ಪಾಠ ಇರುತ್ತಿದ್ದು, ಪ್ರಾಮಾಣಿಕತೆ, ಧೈರ್ಯ, ಸತ್ಯ ಮತ್ತು ಸ್ವಾಭಿಮಾನದ ಬಗ್ಗೆ ಹೇಳುತ್ತಿದ್ದರು. ವರ್ಷಗಳು ಹೀಗೆ ಹಾರಿ ಹೋದವು ಎಂದು ತಿಳಿಯಲೇ ಇಲ್ಲ. ನಾನು ಕಾಲೇಜು ಮುಗಿಸಿದೆ. ಒಂದು ಸಣ್ಣ ಕಂಪನಿಯಲ್ಲಿ ಕೆಲಸ ಕೂಡ ಸಿಕ್ಕಿತು. ಇದರಿಂದ ನಮ್ಮ ಮನೆಯವರಿಗೆ ತುಂಬ ಹೆಮ್ಮೆಯಾಗಿತ್ತು. ಆದರೆ ನಮ್ಮ ಸಮಾಜದಲ್ಲಿ ಹುಡುಗಿಯ ಕೆಲಸಕ್ಕಿಂತ ಮದುವೆಗೆ ಹೆಚ್ಚು ಮಹತ್ವ ಕೊಡುತ್ತಾರೆ ಎಂದು ತಮಗೆಲ್ಲ ತಿಳಿದಿದೆ. ಪರಿಚಯಸ್ಥರು ಮನೆಗೆ ಬರುತ್ತಿದ್ದರು. ಮದುವೆಯ ಮಾತುಕತೆಗಳು ನಡೆಯುತ್ತಿದ್ದವು. ಅಪ್ಪ ಯಾವಾಗಲೂ ಎಚ್ಚರಿಕೆಯಿಂದ ಪ್ರತಿಯೊಂದು ಪ್ರಸ್ತಾಪಗಳನ್ನು ವಿಚಾರಿಸುತ್ತಿದ್ದರು. ಅವರು ನನ್ನ ಅಭಿಪ್ರಾಯವನ್ನು ಕೇಳುತ್ತಿದ್ದರು, ನನ್ನ ಸಂತೋಷವನ್ನು ಪರೀಕ್ಷಿಸುತ್ತಿದ್ದರು. ಆಗ ಸಂದೀಪ್ ಮತ್ತು ಅವನ ಕುಟುಂಬ ನಮ್ಮ ಮನೆಗೆ ಬಂದಿತ್ತು. ಸಂದೀಪ್ ನಗರದಲ್ಲಿ ಒಳ್ಳೆಯ ಉದ್ಯೋಗದಲ್ಲಿದ್ದನು. ಅವನ ಬಳಿ ಸುಂದರವಾದ ಮನೆ, ಕಾರು ಎಲ್ಲವೂ ಇತ್ತು. ಅವನ ತಾಯಿ ತುಂಬ ಸೌಮ್ಯವಾಗಿ ಮಾತನಾಡಿದ್ದರು. ಅವರು ನನಗೆ ತುಂಬ ಮುದ್ದಿನಾಗಿ ಪ್ರೀತಿಯಿಂದ ನಗುತ್ತಿದ್ದರು. ನನಗೆ ಎಲ್ಲವೂ ಪರಿಪೂರ್ಣವಾಗಿ ಕಾಣುತ್ತಿತ್ತು. ಸಂದೀಪ್ ಕೂಡ ಸಭ್ಯನಂತೆ ತೋರುತ್ತಿದ್ದನು. ಹಾಗಾಗಿ ನಾನು ಈ ಮದುವೆಗೆ ಒಪ್ಪಿಕೊಂಡೆ. ಮದುವೆಯ ದಿನ ಅಪ್ಪನ ಕಣ್ಣುಗಳಲ್ಲಿ ನೋವು ಎದ್ದು ಕಾಣುತ್ತಿತ್ತು. ಅವರು ನನ್ನ ಕೈಗಳನ್ನು ಹಿಡಿದು ನನ್ನ ತಲೆಯ ಮೇಲೆ ಕೈ ಇಟ್ಟರು. ಅವರ ಕಣ್ಣುಗಳು ತುಂಬಿಕೊಂಡಿದ್ದವು. ನಾನು ಅವರ ಆರೋಗ್ಯದ ಬಗ್ಗೆ ಚಿಂತೆ ಮಾಡಿದಳು ಹೇಳಿದೆ. ಅವರು ಹ್ಞೂ ಮಗಳೇ ಎಂದು ತಲೆಯಾಡಿಸಿದರು. ಆದರೆ ಅವರ ಕಣ್ಣುಗಳಲ್ಲಿ ಏನೋ ಹೇಳಲಾಗದ ಒಂದು ಮಾತು ಹಾಗೆಯೇ ಉಳಿದಿತ್ತು. ನಾನು ಆ ಮಾತುಗಳನ್ನು ಏನು ಎಂದು ಈಗ ಅರ್ಥ ಮಾಡಿಕೊಳ್ಳಲಿಲ್ಲ. ಗಂಡನ ಮನೆಗೆ ಹೋದ ಮೊದಲ ದಿನಗಳು ಸುಂದರವಾಗಿದ್ದವು. ಎಲ್ಲರೂ ನನ್ನನ್ನು ಮುದ್ದಿಸುತ್ತಿದ್ದರು. ಸಂದೀಪ್ ಗಮನ ಹರಿಸುತ್ತಿದ್ದನು. ಆದರೆ ಕೆಲವು ತಿಂಗಳುಗಳು ಮುಗಿದ ನಂತರ ನನ್ನ ನಿಜವಾದ ಜೀವನ ಪ್ರಾರಂಭವಾಯಿತು. ಮೊದಲು ಬದಲಾವಣೆಗಳು ಸಣ್ಣದಾಗಿಯೂ ಬರತೊಡಗಿದವು. ನಾನು ಮಾಡುವ ಅಡುಗೆಗೆ ಮೊದಲು ಹೊಗಳಿಕೆ ಬಂದಿತ್ತು. ನಂತರ ತಿದ್ದುಪಡಿಗಳು ಬರಲಾರಂಭಿಸಿದವು. ಉಪ್ಪು ಹೆಚ್ಚಾಗಿದೆ, ಖಾರ ಕಡಿಮೆಯಾಗಿದೆ, ಯಾಕೋ ರುಚಿಯೇ ಸರಿ ಇಲ್ಲ. ನಾನು ಧರಿಸುವ ಸೀರೆಯ ಬಗ್ಗೆ ಟೀಕೆಗಳು ಶುರುವಾದವು. ನನ್ನ ಮಾತಿನ ರೀತಿ, ನನ್ನ ಅಭಿಪ್ರಾಯಗಳು, ನನ್ನ ಪ್ರತಿಯೊಂದು ಚಲನೆಗಳು ಎಲ್ಲವೂ ಮನೆಯವರ ಗಮನದಲ್ಲಿತ್ತು. ಅವರಿಗೆ ನಾನು ಮಾಡುವ ಪ್ರತಿಯೊಂದು ಕೆಲಸವೂ ತಪ್ಪಾಗಿ ಕಾಣುತ್ತಿತ್ತು. ಅತ್ತೆ ಮೊದಲು ಸೌಮ್ಯವಾಗಿ ಇದ್ದವರು ಈಗ ನಿಧಾನವಾಗಿ ತಮ್ಮ ನಿಜ ಮುಖವನ್ನು ತೋರಲಾರಂಭಿಸಿದ್ದರು. ನಾನು ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಎದ್ದು ಮನೆಯ ಎಲ್ಲ ಕೆಲಸಗಳನ್ನು ಮಾಡಬೇಕಾಗಿತ್ತು. ನಾನು ಖಾಸಗಿ ಕಂಪನಿಯ ಕೆಲಸಕ್ಕೆ ಹೋಗುವುದನ್ನು ನಿಲ್ಲಿಸುವಂತೆ ಹೇಳಲಾಯಿತು. ಮನೆಯ ಸೊಸ ಹೊರಗೆ ಹೋಗಿ ಕೆಲಸ ಮಾಡುವುದು ಅವರ ಕುಟುಂಬದ ಮರ್ಯಾದೆಗೆ ಒಳ್ಳೆಯದಲ್ಲವೆಂದರು. ನಾನು ನನ್ನ ಕೆಲಸಗಳನ್ನು, ನನ್ನ ಸ್ವಾತಂತ್ರ್ಯವನ್ನು, ನನ್ನ ಗುರುತನ್ನೇ ಬಿಟ್ಟುಕೊಡಬೇಕಾಯಿತು. ಎಲ್ಲವನ್ನೂ ನೋಡಿರುವ ಸಂದೀಪ್ ಒಂದು ಮಾತನಾಡದ ಮೌನವಾಗಿದ್ದನು. ನನ್ನ ತಾಯಿ ಮತ್ತು ನನ್ನ ನಡುವೆ ಅವರು ಯಾವಾಗಲೂ ತನ್ನ ತಾಯಿಯ ಪರವೇ ನಿಂತುಕೊಳ್ಳುತ್ತಿದ್ದನು. ಅವನ ಮುಂದೆ ನಾನು ನನ್ನ ಕಷ್ಟ ಹೇಳಿದಾಗ ಅವನು ತಕ್ಷಣ ಕೋಪಗೊಳ್ಳುತ್ತಿದ್ದನು. ನನಗೆ ತಾಳ್ಮೆ ಇಲ್ಲವೆಂದು, ನಾನು ಮನೆಯವರೊಂದಿಗೆ ಹೊಂದಿಕೊಳ್ಳಲು ಬಲ್ಲವಳೆಂದು ಹೇಳುತ್ತಿದ್ದನು. ಕೆಲವು ಬಾರಿ ಅವನು ಅತ್ಯಂತ ಕ್ರೂರ ಮಾತುಗಳನ್ನು ಹೇಳುತ್ತಿದ್ದನು. ನನ್ನ ಸ್ವಾಭಿಮಾನವನ್ನೇ ಗಾಯಪಡಿಸುವ ಮಾತುಗಳನ್ನು ಆಡುತ್ತಿದ್ದನು. ದಿನಗಳು, ವಾರಗಳು, ತಿಂಗಳುಗಳು ಹೋದವು. ನಾನು ನಿಧಾನವಾಗಿ ಮರೆಯುತ್ತಿದ್ದೆ. ಚಿಕ್ಕಂದಿನಿಂದ ನಗು ಮತ್ತು ಜೀವಂತವಾಗಿದ್ದ ಕನಸುಗಳನ್ನು ಕಾಣುತ್ತಿದ್ದ ಪ್ರಿಯಾ ಇಂದು ಕಣ್ಮರೆಯಾಗಿದ್ದಳು. ನನ್ನ ಸ್ಥಾನದಲ್ಲಿ ಒಬ್ಬ ಮೂಕ, ಆತ್ಮವಿಶ್ವಾಸವಿಲ್ಲದ ಹೆಣ್ಣು ನಿಂತಿದ್ದಳು. ಕನ್ನಡಿಯಲ್ಲಿ ನಾನು ನೋಡಿದಾಗ ನನಗೆ ನಾನು ಗುರುತಿಸುತ್ತಿರಲಿಲ್ಲ. ನನ್ನ ಅಪ್ಪ ಅಮ್ಮನಿಗೆ ಫೋನ್ ಮಾಡುವುದಕ್ಕೆ ನನಗೆ ನಿಯಂತ್ರಣವಿತ್ತು. ಅಮ್ಮ ಅಪ್ಪ ಕರೆ ಮಾಡಿದಾಗ ನಾನು ಅವರ ಮುಂದೆ ಕುಳಿತು ಮಾತನಾಡಬೇಕಿತ್ತು. ನನ್ನ ಮಾತುಗಳು ಎಚ್ಚರಿಕೆಯಿಂದ ಆಯ್ಕೆ ಮಾಡಲ್ಪಟ್ಟವು. ನಾನು ಸಂತೋಷವಾಗಿದ್ದೇನೆ, ಎಲ್ಲವೂ ಚೆನ್ನಾಗಿದೆ ಎಂದು ಹೇಳಬೇಕಾಯಿತು. ಆದರೆ ಅಪ್ಪನಿಗೆ ನನ್ನ ಧ್ವನಿಯಲ್ಲಿ ಎಲ್ಲವೂ ತಿಳಿದಿತ್ತು. ನನ್ನ ಧ್ವನಿಯಲ್ಲಿ ನಡುಕ, ನನ್ನ ಮೌನ, ನನ್ನ ಪದಗಳ ತೂಕ ಇವೆಲ್ಲವರಿಗೂ ಸಂಪೂರ್ಣವಾಗಿ ಅರ್ಥವಾಗಿತ್ತು. ಆದರೆ ನಮ್ಮ ಸಮಾಜದಲ್ಲಿ ಮದುವೆಯಾದ ಹುಡುಗಿ ಗಂಡನ ಮನೆಯಲ್ಲೇ ಇರಬೇಕು, ಎಲ್ಲವೂ ಸಹಿಸಿಕೊಳ್ಳಬೇಕು ಎಂಬ ಅನೇಕ ನಿಯಮ ಇದೆ ಅಲ್ವಾ? ಒಂದು ದಿನ ಒಂದು ಸಣ್ಣ ವಿಷಯಕ್ಕಾಗಿ ಅತ್ತೆ ನನಗೆ ಹೇಗೆ ಬೈದರು. ಅವರ ಮಾತುಗಳು ಮುಳ್ಳಿನಂತೆ ಚುಚ್ಚಿದವು. ಸಂದೀಪ್ ಮೌನವಾಗಿ ನಿಂತು ನೋಡುತ್ತಿದ್ದ. ನನ್ನ ತಲೆ ಕೆಳಗಿತ್ತು. ನನ್ನ ಕಣ್ಣುಗಳಿಂದ ನೀರು ಬರುತ್ತಿತ್ತು. ಆಗ ಅತ್ತೆ, ನಾನು ನನ್ನ ತಂದೆ ತಾಯಿಯ ಮನೆಗೆ ಹೋಗಬಹುದು, ಆದರೆ ಮತ್ತೆ ಮನೆಗೆ ಎಂದಿಗೂ ಹಿಂತಿರುಗಬೇಡ ಎಂದು ಹೇಳಿದರು. ಅವರ ಮಾತುಗಳು ನನ್ನನ್ನು ಒಡೆದು ಹಾಕಿದವು. ಆದರೆ ಅದೇ ಸಮಯಕ್ಕೆ ನನಗೆ ಸ್ವಾತಂತ್ರ್ಯದ ಒಂದು ಸಣ್ಣ ಕಿಟಕಿ ತೆರೆದಂತಾಯಿತು. ಆ ರಾತ್ರಿ ನಾನು ನನ್ನ ಸಾಮಾನುಗಳನ್ನು ಚೀಲದಲ್ಲಿ ಕಟ್ಟಿದೆ. ಕೈಯಲ್ಲಿ ಸಣ್ಣ ಚೀಲ, ಒಂದು ಹೃದಯದ ಅಪಾರ ನೋವು ಮತ್ತು ಮುರಿದ ಕನಸುಗಳು ತುಂಬಿಕೊಂಡಿದ್ದವು. ಮದುವೆಯಾದಾಗ ನಾನು ಹೆಜ್ಜೆ ಇಟ್ಟ ಮನೆ ಬಣ್ಣ ಬಣ್ಣದ ಕನಸುಗಳೊಂದಿಗೆ ಕೂಡಿತ್ತು. ಆದರೆ ಹಿಂತಿರುಗುವಾಗ ಅಲ್ಲಿ ಏನೂ ಇರಲಿಲ್ಲ. ನಾನು ಸತ್ತವಳಂತೆ, ವಿಫಲವಾದವಳಂತೆ ಹೆಜ್ಜೆ ಸಾಗಿಸಿದೆ. ರಾತ್ರಿ 10 ಗಂಟೆಯ ಸುಮಾರಿಗೆ ನನ್ನ ತವರು ಮನೆಯ ಬಾಗಿಲು ತಟ್ಟಿದೆ. ಅಪ್ಪ ಬಾಗಿಲು ತೆರೆದು ನನ್ನನ್ನು ನೋಡಿದ ಕೂಡಲೇ ಅವರ ಮುಖದಲ್ಲಿ ವಿಷಾದ ಕಾಣಿಸಿತು, ಮೆಚ್ಚುಗೆ ಕಾಣಿಸಿತು. ಅವರು ಏನು ಕೇಳದೆ ನನ್ನನ್ನು ಒಳಗೆ ಕರೆದುಕೊಂಡು ಅಮ್ಮ ಓಡಿ ಬಂದು ನನ್ನನ್ನು ತಬ್ಬಿಕೊಂಡರು. ಆಗ ನಾನು ನನ್ನ ಎದೆಯಲ್ಲಿ ಸುಖ ತಡೆಯಲಾರದೆ
ಅಳಲು ಪ್ರಾರಂಭಿಸಿ ತಿಂಗಳುಗಟ್ಟಲೆ ಸಂಗ್ರಹಿಸಿದ ದುಃಖ, ಅವಮಾನ, ನೋವು ಎಲ್ಲವೂ ಹೊರಗೆ ಉಕ್ಕಿ ಹರಿದು ಬಂತು. ಆ ರಾತ್ರಿ ನನ್ನ ಹಳೆಯ ಕೋಣೆಯಲ್ಲಿ ಗೂಡಿಸಿಕೊಂಡು ಮಲಗಿದ್ದೆ. ಅದು ನನ್ನ ಬಾಲ್ಯದ ನೆನಪುಗಳಿಂದ ತುಂಬಿದ ಆ ಕೋಣೆ ಗೋಡೆಗಳ ಮೇಲೆ ಇನ್ನೂ ನನ್ನ ಬಾಲ್ಯದ ನೆನಪುಗಳು ತುಂಬಿದ ಆ ಕೋಣೆ ಗೋಡೆಗಳ ಮೇಲೆ ಇನ್ನೂ ನನ್ನ ಚಿಕ್ಕಂದಿನ ಪ್ರಶಸ್ತಿಗಳು ತೂಗಾಡುತ್ತಿದ್ದವು. ನನ್ನ ಪುಸ್ತಕಗಳು ಇನ್ನೂ ಅಲ್ಲಿಯೇ ಇದ್ದವು. ಆ ರಾತ್ರಿ ನಾನು ಬಹಳ ಹೊತ್ತು ಅಲ್ಲಿಯೇ ಇದ್ದೆ. ಮರುದಿನ ಬೆಳಗ್ಗೆ ಅಪ್ಪ ನನ್ನ ಕೋಣೆಗೆ ಬಂದರು. ನನ್ನ ಹತ್ತಿರ ಕುಳಿತುಕೊಂಡರು. ಅವರು ನನ್ನ ತಲೆ ಸವರುತ್ತಾ ಹಾಗೆಯೇ ಬಹಳ ಹೊತ್ತು ಕುಳಿತರು. ಅವರ ಸ್ಪರ್ಶದಲ್ಲಿ ಅಪಾರ ಪ್ರೀತಿ ನನ್ನನ್ನು ಮುಟ್ಟುತ್ತಿತ್ತು. ಅವರು ಏನೂ ಹೇಳಲಿಲ್ಲ, ಆದರೆ ಅವರ ಮೌನವೇ ನನಗೆ ದೊಡ್ಡ ಧೈರ್ಯ ಕೊಟ್ಟಿತು. ದಿನಗಳು ಕಳೆದಿದ್ದವು. ನಾನು ನನ್ನ ಮನೆಯಲ್ಲಿಯೇ ಇದ್ದೆ, ಆದರೆ ನನ್ನ ಮನಸ್ಸು ಬಹು ದೊಡ್ಡ ಗೊಂದಲದಲ್ಲಿತ್ತು. ನನ್ನ ಬದುಕನ್ನು ನೋಡುವ ಸಮಾಜ ಏನು ಹೇಳುತ್ತದೆ, ಜನರು ಏನು ಆಡಿಕೊಳ್ಳುತ್ತಾರೆ, ನಾನು ಸರಿಯಾಗಿಲ್ಲವೇ ಎಂಬ ಪ್ರಶ್ನೆಗಳು ನನ್ನನ್ನು ಹರಿಗಡಿಯಲು ಪೀಡಿಸುತ್ತಿದ್ದವು. ಸಂಬಂಧಿಕರು ಮನೆಗೆ ಬರುತ್ತಿದ್ದರು. ಸಹಾನುಭೂತಿಯ ಮಾತುಗಳ ಹಿಂದೆ ಕುತೂಹಲ ತುಂಬಿದ ಕಣ್ಣುಗಳಿಂದ ಕೆಲವು ನನಗೆ ಸಹಾಯ ಕೊಡುತ್ತಿದ್ದರು. ಗಂಡನ ಮನೆಗೆ ಹಿಂತಿರುಗಿ ಹೋಗಿ ಎಲ್ಲವೂ ಸಹಿಸಿಕೋ, ಎಲ್ಲ ಮದುವೆಯಲ್ಲಿ ಕಷ್ಟಗಳಿರುತ್ತವೆ ಎಂದು ಹೇಳುತ್ತಿದ್ದರು. ಆದರೆ ಅಪ್ಪ ಮೌನವಾಗಿಯೇ ಇದ್ದರು. ಒಂದು ವಾರದ ನಂತರ ಸಂದೀಪ್ ಮತ್ತು ಅವರ ಕುಟುಂಬ ನನ್ನನ್ನು ಮರಳಿ ಕರೆದುಕೊಂಡು ಹೋಗಲು ಮನೆಗೆ ಬಂದಿತ್ತು. ಅತ್ತೆ ಮೃದುವಾಗಿ ಮುಸುಕಿನ ಕಣ್ಣೀರು ಹಾಕುತ್ತಾ ಹೇಳುತ್ತಿದ್ದರು, ಕ್ಷಮೆ ಕೇಳುತ್ತಿದ್ದರು. ಎಲ್ಲವೂ ಬದಲಾಗುತ್ತದೆ, ನಾನು ಬದಲಾಗುತ್ತೇನೆ ಎಂದು ಸಂದೀಪ್ ಭರವಸೆ ಕೊಡುತ್ತಿದ್ದರು. ನನ್ನ ಊರಿನ ಸಮಾಜದ ಹಿರಿಯರು ಕೂಡ ಬಂದಿದ್ದರು. ಅವರು ಸಹ ನಾನು ಹಿಂತಿರುಗಬೇಕು ಒತ್ತಾಯಿಸುತ್ತಿದ್ದರು. ಮದುವೆಯಾದ ಹೆಣ್ಣು ಗಂಡನ ಮನೆಯಲ್ಲೇ ಇರಬೇಕು, ಇದು ನಮ್ಮ ಸಂಸ್ಕೃತಿ ಎಂದು ಹೇಳುತ್ತಿದ್ದರು. ಎಲ್ಲರೂ ನನ್ನ ಕಡೆ ನೋಡುತ್ತಿದ್ದರು. ಅಮ್ಮ ಅಳುತ್ತಿದ್ದಳು. ನನ್ನ ತಮ್ಮ ಗೊಂದಲದಲ್ಲಿದ್ದ, ಆದರೆ ಅಪ್ಪ ಈಗಲೂ ಶಾಂತವಾಗಿಯೇ ಇದ್ದರು. ಅವರ ಮುಖದಲ್ಲಿ ಯಾವುದೇ ಭಾವನೆ ಇರಲಿಲ್ಲ. ಅವರು ನನ್ನ ಕಡೆ ನೋಡಿದರು. ಈ ಬಾರಿಯೂ ಅವರ ಕಣ್ಣುಗಳು ಏನು ಹೇಳುತ್ತಿದ್ದವು. ಆಗ ಅಪ್ಪ ಮಾತನಾಡಿದರು. ಅವರು ಎಲ್ಲ ಕಡೆ ನೋಡಿ ಸ್ಪಷ್ಟವಾಗಿ ಹೇಳಿದರು, ನನ್ನ ಮಗಳು ನಿಮ್ಮ ಮನೆಗೆ ಹಿಂತಿರುಗಬೇಕೋ ಬೇಡವೋ ಎಂಬುದು ಅವಳೇ ನಿರ್ಧರಿಸುತ್ತಾಳೆ. ಅದು ಅವಳ ಜೀವನ, ಅವಳ ನಿರ್ಧಾರ. ನಾನು ಅವಳನ್ನು ಒತ್ತಾಯಿಸುವುದಿಲ್ಲ. ಸಮಾಜ ಏನು ಮಾತನಾಡುತ್ತದೆ, ಜನರು ಏನು ಹೇಳುತ್ತಾರೆ ಎಂಬುದಕ್ಕಿಂತ ನನ್ನ ಮಗಳ ಸಂತೋಷ ಮತ್ತು ಗೌರವ ನನಗೆ ಮುಖ್ಯ. ಅವಳು ಇಲ್ಲಿಯೇ ಇರಲು ಬಯಸಿದಳು, ಅದು ಅವಳ ಮನೆ. ಅವಳು ಹೋಗಲು ಬಯಸಿದರೆ ಅದು ಅವಳ ಆಯ್ಕೆ. ಕೆಲವರು ಪ್ರತಿಭಟಿಸಲು ಪ್ರಯತ್ನಿಸಿದರು, ಆದರೆ ಅಪ್ಪನ ದೃಢತೆಯ ಮುಂದೆ ಎಲ್ಲರೂ ಮೌನವಾದರು. ನಾನು ನನ್ನ ತಂದೆಯನ್ನು ನೋಡಿದೆ. ಆ ಕ್ಷಣಗಳಲ್ಲಿ ನನಗೆ ಅನೇಕ ವಿಷಯಗಳು ಅರ್ಥವಾದವು. ಅಪ್ಪ ಯಾವಾಗಲೂ ಮೌನವಾಗಿದ್ದರು, ಆದರೆ ಅವರು ನನಗಾಗಿ ನಾನು ನನ್ನದೇ ಆದ ನಿರ್ಧಾರವನ್ನು ತೆಗೆದುಕೊಳ್ಳುವವರೆಗೆ ಕಾಯುತ್ತಿದ್ದರು. ನಾನು ಆಳವಾಗಿ ಉಸಿರು ಎಳೆದು ಸಂದೀಪ್ ಮತ್ತು ಕುಟುಂಬದವರನ್ನು ನೋಡಿದೆ. ಅವರ ಕಣ್ಣುಗಳಲ್ಲಿ ನಿರೀಕ್ಷೆ, ಭಯ, ಕುತೂಹಲ ಎಲ್ಲವೂ ಕಾಣುತ್ತಿತ್ತು. ಆದರೆ ನನಗೆ ಈಗ ಸ್ಪಷ್ಟವಾಗಿತ್ತು, ಮದುವೆ ಎಂದರೆ ಒಂದು ಸಹಿಸಿಕೊಳ್ಳುವ ಅಲ್ಲ, ಗೌರವ ಮತ್ತು ಪ್ರೀತಿಯಿಂದ ಬದುಕುವುದು. ನನ್ನ ಸ್ವಾಭಿಮಾನವನ್ನು ತ್ಯಾಗ ಮಾಡಿ ಸಂಬಂಧಗಳನ್ನು ಉಳಿಸಿಕೊಳ್ಳುವುದಕ್ಕಿಂತ ಘನತೆಯಿಂದ ಒಬ್ಬಂಟಿಯಾಗಿ ನಿಲ್ಲುವುದು ಉತ್ತಮ. ನನ್ನನ್ನು ಕ್ಷಮಿಸಿ, ನಾನು ಈ ಮನೆಗೆ ಹಿಂತಿರುಗುವುದಿಲ್ಲ. ನನ್ನ ಗೌರವದಿಂದ ಬದುಕುವ ಹಕ್ಕಿದೆ. ಮದುವೆ ಎಂದರೆ ಪಾಲುದಾರಿಕೆ, ಗೌರವ ಮತ್ತು ಪ್ರೀತಿ. ನಾನು ಇಲ್ಲಿ ಕೇವಲ ಸೇವಕಿಯಾಗಿ ದುಡಿಯಬೇಕಾಗಿ ಅವರಿಗೆ ಜೀವನ ಸಂಗಾತಿಯ ಅವಶ್ಯಕತೆ ಇಲ್ಲ. ನನ್ನ ಜೀವನದ ಮೌಲ್ಯ ಕೇವಲ ಮನೆ ಕೆಲಸ ಮಾಡುವುದರಲ್ಲ. ನನ್ನ ಕನಸುಗಳಿವೆ, ಆಕಾಂಕ್ಷೆಗಳಿವೆ, ಸ್ವಂತ ಗುರಿಗಳಿವೆ ಎಂದೆ. ಕೋಣೆಯಲ್ಲಿ ಮೌನ ಆವರಿಸಿತ್ತು. ಸಂದೀಪ್ ತನ್ನ ತಲೆ ತಗ್ಗಿಸಿದರು. ಅತ್ತೆ ಬಾಯಿ ತೆರೆಯಲು ಹೋದರು, ಆದರೆ ಏನೋ ಅವರನ್ನು ತಡೆಯಿತು. ಸಮಾಜದ ಹಿರಿಯರು ಅಸಮಾಧಾನದಿಂದ ನನ್ನೆಡೆಗೆ ನೋಡಿದರು, ಆದರೆ ಅಪ್ಪನ ಮುಖದಲ್ಲಿ ಹೆಮ್ಮೆ ಮಿಂಚುತ್ತಿತ್ತು. ಸಂದೀಪ್ ಮತ್ತು ಅವನ ಕುಟುಂಬ ಹೊರಟಿತು. ನಮ್ಮೂರಿನ ಸಮಾಜದ ಜನರು ಅಸಮಾಧಾನದ ಮಾತುಗಳೊಂದಿಗೆ ಹೊರಟು ಹೋದರು. ನಾವು ವಿಚಿತ್ರ ಕುಟುಂಬ, ಆಧುನಿಕ ವಿಚಾರಗಳು ನನ್ನನ್ನು ಹಾಳು ಮಾಡಿವೆ ಎಂದು ಹೇಳುತ್ತಾ ಮಾತನಾಡುತ್ತಾ ಹೋದರು. ಆದರೆ ಅದು ನನಗೆ ಗಮನಕ್ಕೆ ಮುಖ್ಯಕ್ಕೆ ಬರುವರಿಲ್ಲ. ಈ ರಾತ್ರಿ ಅಪ್ಪ ನನ್ನ ಹತ್ತಿರ ಬಂದರು. ಅವರು ನನ್ನನ್ನು ತಬ್ಬಿಕೊಂಡರು. ಇದೇ ಮೊದಲ ಬಾರಿಗೆ ನಾನು ಅವರ ಕಣ್ಣುಗಳಲ್ಲಿ ನೀರು ನೋಡಿದ್ದೆ. ಅವರು ನನ್ನ ತಲೆಗೆ ಮುತ್ತಿಟ್ಟು, ಆ ಕ್ಷಣದಲ್ಲಿ ಯಾವುದೇ ಮಾತುಗಳ ಅಗತ್ಯವಿರಲಿಲ್ಲ. ಅವರ ಅಪ್ಪುಗೆ ಪ್ರೀತಿ, ಹೆಮ್ಮೆ, ಧೈರ್ಯ ಮತ್ತು ಭರವಸೆ ಎಲ್ಲವೂ ಅಡಗಿತ್ತು. ಮುಂದಿನ ತಿಂಗಳುಗಳು ಸುಲಭವಾಗಿರಲಿಲ್ಲ. ಸಮಾಜದ ದೃಷ್ಟಿ, ಜನರ ಮಾತುಗಳು, ಅವಹೇಳನ ಎಲ್ಲವೂ ಇತ್ತು. ಆದರೆ ಅಪ್ಪ ನನ್ನ ಪಕ್ಕದಲ್ಲಿ ಬಂಡೆಯಂತೆ ನಿಂತಿದ್ದರು. ಅವರು ನನಗೆ ಧೈರ್ಯ ಕೊಟ್ಟರು. ಮತ್ತೊಮ್ಮೆ ನನ್ನ ಕನಸುಗಳನ್ನು ಬೆನ್ನತ್ತಲು ಶಕ್ತಿಯನ್ನು ತುಂಬಿದರು. ನಾನು ಮತ್ತೆ ಕೆಲಸ ಹುಡುಕಲಾರಂಭಿಸಿದೆ. ಸಂದೀಪ್ ಮತ್ತು ಅವನ ಕುಟುಂಬ ಹೋದ ನಂತರ ನಾನು ಹಲವು ದಿನಗಳವರೆಗೆ ಒಂದು ರೀತಿಯ ಅಪರಾಧಿ ಭಾವನೆ ಮತ್ತು ಮಾನಸಿಕ ಅಗತ್ಯದ ಹೊರಬರಲು ಕಷ್ಟಪಡುತ್ತಿದ್ದೆ. ನನ್ನ ಅಪ್ಪ, ಅಮ್ಮ ಮತ್ತು ತಮ್ಮ ನನ್ನನ್ನು ಮುದ್ದು ಮಾಡುತ್ತಿದ್ದರು. ಸಮಾಜದ ಮಾತುಗಳು ನಮ್ಮ ವಿಚ್ಛೇದನ ನಿರ್ಧಾರಕ್ಕೆ ಭಾರ ಎಂದು ಮೇಲಿತ್ತು. ದಿನಗಳು ಕಳೆದಂತೆ ನನ್ನ ಅಪ್ಪ ನನಗೆ ಒಂದು ಹೊಸ ಪಾಠ ಕಲಿಸಿದರು. ಮಗಳೇ, ಬದುಕಿನಲ್ಲಿ ನಮ್ಮನ್ನು ಪ್ರೀತಿಸುವವರು ಮತ್ತು ಗೌರವಿಸುವವರು ಯಾವಾಗಲೂ ಇರುತ್ತಾರೆ. ಕೇವಲ ಒಬ್ಬ ವ್ಯಕ್ತಿ ನಿರ್ಧಾರದಿಂದ ನಿನ್ನ ಮೌಲ್ಯ ಕಡಿಮೆಯಾಗುವುದಿಲ್ಲ. ಮತ್ತೆ ನಿನ್ನ ಕನಸುಗಳನ್ನೇ ಬೆನ್ನತ್ತು. ಮೊದಲು ನೀನು ಕಲಿತ ಕೆಲಸಕ್ಕೆ ಹೋಗು, ಆರ್ಥಿಕವಾಗಿ ಸ್ವಾವಲಂಬಿಯಾಗು. ಅಪ್ಪನ ಪ್ರೋತ್ಸಾಹದಿಂದ ನಾನು ಕೇವಲ ಕೆಲವೇ ವಾರಗಳ ನಂತರ ಮತ್ತೆ ಉದ್ಯೋಗವನ್ನು ಹುಡುಕಿದೆ. ಆದರೆ ಈ ಬಾರಿ ಅದು ನನ್ನ ಹಳೆಯ ಕಂಪನಿಯಾಗಿರಲಿಲ್ಲ. ನಾನು ಬೆಂಗಳೂರಿನಲ್ಲಿರುವ ಒಂದು ಪ್ರಸಿದ್ಧ ಶಿಕ್ಷಣ ತಂತ್ರಜ್ಞಾನ ಕಂಪನಿಯಲ್ಲಿ ಉನ್ನತ ಹುದ್ದೆಯನ್ನು ಪಡೆದೆ. ನನ್ನ ಕನಸಾದ ಶಿಕ್ಷಣ ಸಂಸ್ಥೆಗೆ ಈ ಕ್ಷೇತ್ರವನ್ನು ನನ್ನನ್ನು ಕರೆತಂದು ಮೊದಲ ಹೆಜ್ಜೆಯಾಗಿತ್ತು. ನನ್ನ ಸ್ವಾಭಿಮಾನ ಮರಳಿ ಸಿಕ್ಕಿತ್ತು ಮತ್ತು ನನ್ನ ಗುರುತು ಮತ್ತೆ ಬೆಳೆಯಲು ಶುರುವಾಗಿತ್ತು. ನನ್ನ ಕೆಲಸ ಸ್ಥಳದಲ್ಲಿ ನನಗೆ ರಾಹುಲ್ ಎಂಬ ಸಹೋದ್ಯೋಗಿ ಪರಿಚಯವಾಯಿತು. ರಾಹುಲ್ ಕೂಡ ಸಮಾಜ ಮೌಲ್ಯಗಳಿಗೆ ಮಹತ್ವ ಕೊಡುವವನಾಗಿದ್ದ. ಆರಂಭದಲ್ಲಿ ನಾವು ವೃತ್ತಿಪರ ಸಂಗಾತಿಗಳಾಗಿದ್ದೆವು, ಆದರೆ ನಿಧಾನವಾಗಿ ನಮ್ಮ ಅಭಿಮಾನಗಳು
ಕನಸುಗಳು ಮತ್ತು ಜೀವನದ ಗುರಿಗಳು ಒಂದಾಗುತ್ತಿದ್ದವು ಎಂಬುದು ತಿಳಿಯಿತು. ಅವನ ಬಳಿ ನಾನು ನನ್ನ ಮೊದಲ ಮದುವೆಯ ಕುರಿತು, ಅಪ್ಪ ನಿರ್ಧಾರದ ಕುರಿತು ಹೇಳಿದಾಗ ಅವನು ಕೇವಲ ಸಹಾನುಭೂತಿ ತೋರದೆ, ನಿಮ್ಮ ತಂದೆ ಒಬ್ಬ ನಿಜವಾದ ಹೀರೋ. ಅವರು ನಮಗೆ ಗೌರವ ಪಾಠ ಕಲಿಸಿದ್ದಾರೆ. ಇಂದಿನ ಸಮಾಜಕ್ಕೆ ಇಂತಹ ಪ್ರೋತ್ಸಾಹದ ಅವಶ್ಯಕತೆ ಇದೆ ಎಂದು ಹೇಳಿದರು. ರಾಹುಲ್ ಗೌರವ ಮಾಡಿ ಸಮಾನತೆಯ ಮನೋಭಾವ ನನ್ನ ಮನಸ್ಸಿಗೆ ಆಳವಾಗಿ ಸ್ಪರ್ಶಿಸಿತು. ಇದು ವಿವಾಹದಲ್ಲಿ ನಾನು ಕಳೆದುಕೊಂಡಿದ್ದು ಮೂಲಭೂತ ಅವಶ್ಯಕತೆಗಳಾಗಿದ್ದವು. ಕೆಲವು ತಿಂಗಳ ನಂತರ ರಾಹುಲ್ ನನ್ನ ಅಪ್ಪ ಅಮ್ಮನ ಬಳಿ ಬಂದು ನನ್ನ ಕೈ ಕೇಳಿದಾಗ ನನ್ನ ಮನೆಯಲ್ಲಿ ಹೊಸ ತಿರುವು ಸಿಕ್ಕಿತು. ಅಪ್ಪ ಈ ಬಾರಿ ಹೆಚ್ಚು ಸಂತೋಷದಿಂದ ಮತ್ತು ಸಂಪೂರ್ಣ ತೃಪ್ತಿಯಿಂದ ಒಪ್ಪಿಗೆ ನೀಡಿದ್ದರು. ಅವರಿಗೆ ರಾಹುಲ್ನ ಪ್ರಾಮಾಣಿಕತೆ ಮತ್ತು ನನ್ನ ಮೇಲಿನ ಗೌರವ ಎದ್ದು ಕಾಣುತ್ತಿತ್ತು. ಮತ್ತೆ ಮದುವೆಯಾಗಲು ನಿಶ್ಚಯಿಸಿದಾಗ ನನ್ನ ಬಂಧುಗಳು ಮತ್ತು ಸಮಾಜದ ಜನರು ಮತ್ತೊಮ್ಮೆ ವಿಮರ್ಶೆ ಮಾಡಿದರು. ಆದರೆ ನನಗೆ ಈಗ ಯಾವುದೇ ಭಯವಿರಲಿಲ್ಲ. ನನ್ನ ಹಿಂದೆ ರಾಹುಲ್ನ ಪ್ರೀತಿ ಮತ್ತು ನನ್ನ ಅಪ್ಪನ ದೃಢತೆ ಇತ್ತು. ನಾನು ಮತ್ತು ರಾಹುಲ್ ಒಂದು ಸರಳ ಸಮಾರಂಭದಲ್ಲಿ ಮದುವೆಯಾದವು. ಮದುವೆಯ ದಿನ ನಾನು ನನ್ನ ಹಿಂದಿನ ಬಾಳನ್ನು ಕಳೆದುಕೊಂಡಿದ್ದ ಆನಂದ ಮತ್ತು ಭರವಸೆ ನನ್ನ ಕಣ್ಣಲ್ಲಿ ತುಂಬಿ ಹರಿಯುತ್ತಿತ್ತು. ಅಪ್ಪ ಈ ಬಾರಿ ಕಣ್ಣೀರು ಹಾಕಿದರು, ಆದರೆ ಅದು ಸಂಪೂರ್ಣವಾಗಿ ಖುಷಿ ಮತ್ತು ತೃಪ್ತಿಯ ಕಣ್ಣೀರಾಗಿತ್ತು. ಅವರು ರಾಹುಲ್ ನನ್ನ ಮಗಳು ಕೆಲವು ಕನಸು ಕಾಣುವವಳು ಮಾತ್ರವಲ್ಲ, ಅವಳು ಪ್ರತಿಯೊಂದು ಕನಸನ್ನು ನನಸು ಮಾಡುವ ಸಾಮರ್ಥ್ಯ ಹೊಂದಿದ್ದಾಳೆ. ಅವಳ ಸ್ವಾಭಿಮಾನವನ್ನು ನೀನು ಯಾವಾಗಲೂ ಗೌರವಿಸು ಎಂದು ಹೇಳಿದರು. ನಾನು ಮತ್ತು ರಾಹುಲ್ ಮದುವೆಯಾದ ನಂತರ ಒಂದು ದೃಢ ನಿರ್ಧಾರ ತಗೊಂಡೆವು. ನಾವು ಇಬ್ಬರು ನಮ್ಮ ಕಾರ್ಪೊರೇಟ್ ಕೆಲಸ ಬಿಟ್ಟು ನಮ್ಮ ಕನಸಾದ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿದೆವು. ನಮ್ಮ ಸಂಸ್ಥೆಯ ಉದ್ದೇಶ ಬಡ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಉಚಿತವಾಗಿ ನೀಡುವುದು. ಇಂದು ನಾವು ಕೆಲವು ಸಂಸ್ಥಾಪಕರು ಮಾತ್ರವಲ್ಲ, ನಾವು ಇಬ್ಬರು ಸಹಭಾಗಿಗಳು. ರಾಹುಲ್ ಸಂಸ್ಥೆಯ ಆಡಳಿತವನ್ನು ನೋಡಿಕೊಳ್ಳುತ್ತಾನೆ. ನನ್ನ ಮಕ್ಕಳಿಗೆ ಕಲಿಸಲು ಮತ್ತು ಪಠ್ಯಕ್ರಮವನ್ನು ನಿರ್ವಹಿಸಲು ನನ್ನನ್ನು ಸಂಪರ್ಕಿಸಿದ್ದೇನೆ. ನಾನು ಈ ಕನ್ನಡಿಯ ಮುಂದೆ ನಿಂತಾಗ ಈ ಹಳೆಯ ಆತ್ಮವಿಶ್ವಾಸ ಕಳೆದುಕೊಂಡ ಪ್ರಿಯಾಳನ್ನು ನೋಡುವುದಿಲ್ಲ. ನಾನು ದೃಢವಾದ ಮನಸ್ಸುಳ್ಳ, ಸಂತೋಷದಿಂದ ನಗುವ ಮತ್ತು ಪ್ರತಿ ರಾತ್ರಿ ನೆಮ್ಮದಿಯಿಂದ ನಿದ್ರಿಸುವ ಪ್ರಿಯಾಳನ್ನು ನೋಡುತ್ತೇನೆ. ನಾನು ಇಂದು ಬಹಳ ಸುಂದರವಾಗಿ ಬದುಕನ್ನು ಜೀವಿಸಿದ್ದೇನೆ. ಈ ಜೀವನದಲ್ಲಿ ನನಗೆ ನಿಷ್ಕಲ್ಮಶವಾದ ಪ್ರೀತಿ, ಅದ್ಭುತವಾದ ಗೌರವ ಮತ್ತು ನನ್ನ ಕನಸುಗಳನ್ನು ಬೆಂಬಲಿಸುವ ಸಹಭಾಗಿ ಸಿಕ್ಕಿದ್ದಾರೆ. ಈ ಎಲ್ಲದಕ್ಕೂ ಕಾರಣ ಒಂದು ದಿನ ನಾನು ನನ್ನ ಸ್ವಾಭಿಮಾನವನ್ನು ಆಯ್ಕೆ ಮಾಡಿಕೊಂಡೆ ಮತ್ತು ನನ್ನ ಅಪ್ಪ ನನ್ನೊಂದಿಗೆ ದೃಢವಾಗಿ ನಿಂತಿದ್ದರು. ಇಲ್ಲಿಗೆ ಈ ಕಥೆ ಮುಗಿಯುತ್ತೆ. ಸ್ನೇಹಿತರೆ, ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.